So hi guys, today we are going to learn some sentences along with them some vocabularies. You know what happens? I always keep on saying this thing until and unless you guys are going to enrich your vocabularies, you cannot speak English in a perfect manner. This is for sure. You have to bear this in your mind, guys. Mark my words. First, what you have to do if you want to speak English in a perfect manner, you have to enrich your vocabularies. So that's why today I am going to teach you some sentences along with them some vocabularies. So without any further ado, let's get started, guys. So let us begin with our first sentence. But before that, let me ask you one question. Do you know the difference between on sale and for sale? ನಿಮಗೆ ಡಿಫರೆನ್ಸ್ ಗೊತ್ತಿದೆಯಾ? ಆನ್ ಸೇಲ್ ಅಂದ್ರೆ ಏನು, ಫಾರ್ ಸೇಲ್ ಅಂದ್ರೆ ಏನು? ನೀವು ಯಾವಾಗ್ಲಾದ್ರೂ ಶಾಪಿಂಗ್ ಹೋದ್ರೆ ಅಲ್ಲಿ ಬರ್ದಿಕ್ತಾರೆ ಲೈಕ್ ಡಿಸ್ಪ್ಲೇಯಲ್ಲಿ ಆನ್ ಸೇಲ್, ಫಾರ್ ಸೇಲ್ ಈ ತರ. ಸೊ ಡು ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಆನ್ ಸೇಲ್ ಅಂಡ್ ಫಾರ್ ಸೇಲ್? ನಿಮಗೆ ಗೊತ್ತಿದೆಯಾ ಡಿಫರೆನ್ಸ್ ಏನಿದೆ ಆನ್ ಸೇಲ್ ಮತ್ತು ಫಾರ್ ಸೇಲ್ ನ ಮಧ್ಯೆ? ಓಕೆ, ಇಫ್ ಯು ಡೋಂಟ್ ನೋ, ಯು ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಐ ವಿಲ್ ಟೀಚ್ ಯು, ಡೋಂಟ್ ವರಿ ಅಬೌಟ್ ದಿಸ್ ಥಿಂಗ್. ನೋಡಿ, ಆನ್ ಸೇಲ್ ಅಂದ್ರೆ ಏನು? ಆನ್ ಸೇಲ್ ಅಂದರೆ ಅಲ್ಲಿ ಡಿಸ್ಕೌಂಟ್ ಇದೆ, ಅವ್ರು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ರಿಮೆಂಬರ್ ದಿಸ್ ಥಿಂಗ್. ಆನ್ ಸೇಲ್ ಅಂದ್ರೆ ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ. ವೇರ್ ಆಸ್ ಒಂದು ವೇಳೆ ನಾವು ಫಾರ್ ಸೇಲ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಫಾರ್ ಸೇಲ್ ಅಂದ್ರೆ ಏನು? ಇಟ್ ಈಸ್ ಅವೈಲೇಬಲ್ ಫಾರ್ ಸೇಲ್. ಇದು ಮಾರಾಟಕ್ಕೆ ಇದೆ, ನಾವು ಡಿಸ್ಕೌಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಬೇಕಾದ್ರೆ ಇದನ್ನ ಖರೀದಿ ಮಾಡಬಹುದು. ದಿಸ್ ಈಸ್ ಫಾರ್ ಸೇಲ್. ದಿಸ್ ಕಾರ್ ಈಸ್ ಫಾರ್ ಸೇಲ್. ಇಫ್ ಯು ವಾಂಟ್ ಟು ಪರ್ಚೇಸ್ ಇಟ್, ಯು ಕ್ಯಾನ್ ಪರ್ಚೇಸ್ ಇಟ್. ಇಫ್ ಯು ವಾಂಟ್ ಟು ಬೈ ಇಟ್, ಯು ಕ್ಯಾನ್ ಬೈ ಇಟ್. ನೋಡಿ, ಸಿಂಪಲ್ ಆಗಿದೆ. ಆನ್ ಸೇಲ್ ಅಂದ್ರೆ ಏನು? ಅಲ್ಲಿ ಡಿಸ್ಕೌಂಟ್ ಇದೆ. ಫಾರ್ ಸೇಲ್ ಅಂದ್ರೆ ಏನು? ನಾವು ಇಲ್ಲಿ ಡಿಸ್ಕೌಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಫಾರ್ ಸೇಲ್ ಅಂದ್ರೆ ಇದು ನಾವು ಮಾರ್ಲಿಕ್ಕೆ ಇಕ್ಕಿದ್ದೀವಿ, ನಿಮಗೆ ಇಷ್ಟ ಇದ್ರೆ ಇದು ಖರೀದಿ ಮಾಡಬಹುದು. ಫಾರ್ ಸೇಲ್. ಆನ್ ಸೇಲ್ ಅಂದ್ರೆ ಏನು? ಅಲ್ಲಿ ಡಿಸ್ಕೌಂಟ್ ಇದೆ ಅಂತ ಅರ್ಥ. ವೆರಿ ಸಿಂಪಲ್ ಗೈಸ್. ಆನ್ ಸೇಲ್ ಅಂದ್ರೆ ಡಿಸ್ಕೌಂಟ್ ಇದೆ, ಫಾರ್ ಸೇಲ್ ಅಂದ್ರೆ ಡಿಸ್ಕೌಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಇದನ್ನ ನಾವು ಮಾರ್ತಾ ಇದ್ದೀವಿ, ನೀವು ಬೇಕಾದ್ರೆ ಕೊಂಡ್ಕೊಳ್ಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಗೆಟ್ ಟು ಅವರ್ ನೆಕ್ಸ್ಟ್ ಸೆಂಟೆನ್ಸ್. I have to bide my time. I have to bide my time. What does the mean of bide my time? Bide my time ಅಂದ್ರೆ ಏನು? Do you know the answer, guys? Okay, don't worry, I will teach you. I have to bide my time ಅಂದ್ರೆ ಅರ್ಥ, ನಾನು ಒಂದು ಒಳ್ಳೆ ಆಫರ್ ಅಥವಾ ಅಪರ್ಚುನಿಟಿ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟು ಬೈಡ್ ಮೈ ಟೈಮ್ ಅಂದ್ರೇನು? ಒಂದು ಒಳ್ಳೆ ಅವಕಾಶ ಸಲುವಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಪೇಷನ್ಸ್, ತಾಳ್ಮೆ ಇಟ್ಕೊಂಡು ವೇಟ್ ಮಾಡೋದು. ಬೈಡ್ ಮೈ ಟೈಮ್ ಅಂದ್ರೇನು? ತಾಳ್ಮೆ ಇಟ್ಕೊಂಡು ವೇಟ್ ಮಾಡೋದು. ಸೊ ಐ ಹ್ಯಾವ್ ಟು ಬೈಡ್ ಮೈ ಟೈಮ್. ನಾನು ಒಂದು ಒಳ್ಳೆ ಅಪರ್ಚುನಿಟಿ ಅಥವಾ ಆಫರ್ ಸಲುವಾಗಿ ಕಾಯ್ಕೊಂಡು ಕೂತಿದ್ದೀನಿ ಅಂತ ಅರ್ಥ. Let us understand next sentence. It is easier said than done. It is easier said than done. What does it mean? It is easier said than done. ಯಾವುದೇ ಮಾತು ಹೇಳೋಕೆ ತುಂಬಾ ಸುಲಭ, ಆದರೆ ಅದನ್ನ ಮಾಡೋದು ತುಂಬಾ ಕಷ್ಟ. ಇದರ ಅರ್ಥ ಇಟ್ ಈಸ್ ಈಸಿಯರ್ ಸೇಡ್ ದೆನ್ ಡನ್. ಏನು ಮಾತು ನಾವು ಈಸಿಯಾಗಿ ಹೇಳ್ಬೋದು, ನಾನು ಇದು ಮಾಡಬಹುದು ಅದು ಮಾಡಬಹುದು, ಆದ್ರೆ ರಿಯಲ್ ಆಗಿ ಅದು ಮಾಡೋದು ತುಂಬಾ ಕಷ್ಟ. ಅರ್ಥ, ಹೇಳೋದು ಸುಲಭ, ಏನಾದ್ರೂ ಹೇಳ್ತೀವಿ, ಹೇಳೋದು ಸುಲಭ ಆದ್ರೆ ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಅಂತ ಅರ್ಥ. ಇದರ ಅರ್ಥ ಈ ಸೆಂಟೆನ್ಸ್ ಅರ್ಥ. ಸೊ ಇಟ್ ಈಸ್ ಈಸಿಯರ್ ಸೇಡ್ ದೆನ್ ಡನ್. ಅವರ್ ನೆಕ್ಸ್ಟ್ ಸೆಂಟೆನ್ಸ್, ಡೋಂಟ್ ಬಿ ಸ್ಯಾಸಿ ವಿತ್ ಮೀ. ವಾಟ್ ಡಸ್ ದ ಮೀನ್ ಆಫ್ ಸ್ಯಾಸಿ? ಡೋಂಟ್ ಬಿ ಸ್ಯಾಸಿ ವಿತ್ ಮೀ. ಡು ಯು ನೋ ದ ಮೀನಿಂಗ್ ಆಫ್ ಸ್ಯಾಸಿ, ಗೈಸ್? If you know the meaning of it, you just write down the meaning of it and drop that sentence in the comment box. Okay, I'll make you understand. Let us understand. Don't worry about this thing. If you don't know, I will make you understand this thing within 2 minutes. So what does the mean of sassy? Don't be sassy with me. Sassy ಅಂದ್ರೆ ರೂಡ್. ಯಾರು ರೂಡ್ ಆಗಿರ್ತಾರೆ, ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತವರಿಗೆ ಸ್ಯಾಸಿ ಅನ್ನುತ್ತಾರೆ. ರೂಡ್ ಆಗಿರ್ತಾರೆ,
ಆಮೇಲೆ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತವರಿಗೆ ಸ್ಯಾಸಿ ಅನ್ನುತ್ತಾರೆ. ಸೊ ಡೋಂಟ್ ಬಿ ಸ್ಯಾಸಿ ವಿತ್ ಮೀ. ನೀವು ಯಾರಾದರೂ ರೂಡ್ ಇದ್ದಾರೆ, ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ನೀವೇನ್ ಹೇಳ್ಬೋದು, ಡೋಂಟ್ ಬಿ ಸ್ಯಾಸಿ ವಿತ್ ಮೀ, ಐ ಕ್ಯಾನಾಟ್ ಪುಟ್ ಅಪ್ ಮೈ ಸೆಲ್ಫ್ ವಿತ್ ದಟ್, ಡೋಂಟ್ ಬಿ ಸ್ಯಾಸಿ ವಿತ್ ಮೀ, ನನ್ನ ಜೊತೆ ರೂಡ್ ಆಗಿರಬೇಡ, ಲೈಕ್ ದಟ್. ಸೊ ಲೆಟ್ ಅಸ್ ಗೆಟ್ ಟು ನೆಕ್ಸ್ಟ್ ಸೆಂಟೆನ್ಸ್. ಹಿ ಈಸ್ ಸೀನಿಯರ್ ಟು ಮೀ. most of the people get confused while using this sentence. He is senior than me ಅನ್ನುತ್ತಾರೆ. ಸೀನಿಯರ್ ಆದ ನಂತರ ದೆನ್ ಬರಬಾರದು, ಸೀನಿಯರ್ ಆದ ನಂತರ ಟು ಬರಬೇಕು. he is senior to me, he is junior to me, ಈ ತರ ಸೆಂಟೆನ್ಸ್ ಅನ್ನ ಯೂಸ್ ಮಾಡುತ್ತಾರೆ. ರೈಟ್? ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಲೆಟ್ಸ್ ಗೆಟ್ ಟು ನೆಕ್ಸ್ಟ್ ಸೆಂಟೆನ್ಸ್. this app is there on your mobile. this app is there on your mobile. Whether we have to say this app is there in your mobile or this app is there on your mobile, which one is correct, guys? You have to make a choice between these two sentences. Opt for one between these two. This app is there on your mobile or this app is there in your mobile, which one is correct? It should be on, guys. This app is there on your mobile. In your mobile illa, on your mobile ಅನ್ನಬೇಕು. Right? Okay. I think now this is our last sentence. ನಮ್ಮ ಲಾಸ್ಟ್ ಸೆಂಟೆನ್ಸಿಗೆ ಬಂದ್ಬಿಟ್ಟಿದ್ದೀವಿ ನಾವು. He is going to college on foot. ಇಲ್ಲೂ ತುಂಬಾ ಜನ ತಪ್ಪಾಗಿ ಯೂಸ್ ಮಾಡುತ್ತಾರೆ. He is going to college by walk ಅನ್ನುತ್ತಾರೆ. He came to my house by walk. By walk ಅನ್ನಬಾರದು. According to grammar it is incorrect. By walk ಅನ್ನಬಾರದು. ಹಾಗಾದ್ರೆ ಏನನ್ನಬೇಕು? On foot. I went to college on foot. She came to my house on foot. ಈ ತರ ಅನ್ನಬೇಕು. By walk ಅನ್ನಬಾರದು. I hope you understood. But we ran into the habit of using by walk. We ran into the habit of using by walk. ತುಂಬಾ ಜನ ರೂಢಿ ಆಗ್ಬಿಟ್ಟಿದೆ. By walk. I am going to church by walk. I am going to temple by walk. ಈ ತರ ಅನ್ನುತ್ತಾರೆ. by ಹಚ್ಚಬಾರದು, on ಯೂಸ್ ಮಾಡಬೇಕು. I am going to church on foot. I am going to temple on foot. ಈ ತರ ನಡ್ಕೊಂಡು ಹೋಗೋದಕ್ಕೆ on foot ಅನ್ನುತ್ತಾರೆ. by walk ಅನ್ನಲ್ಲ. I hope you understood, guys. Like this, if you want to learn English, please do subscribe to my channel. Thank you so much. Bye, guys.